ವರ್ಷಗಳ ಐಪಿಎಲ್ದೇ ಒಂದು ಲೆಕ್ಕ, ಈ ವರ್ಷ ನಡೆದ ಐಪಿಎಲ್ ಟೂರ್ನಿಯೇ ಮತ್ತೊಂದು ಲೆಕ್ಕ. ಯಾಕಂದ್ರೆ ಹಿಂದಿನ ಯಾವ ಆವೃತ್ತಿಗಳಲ್ಲೂ ಕಾಣದ ಹಲವು ದಾಖಲೆಗಳು ಸೃಷ್ಟಿಯಾಗಿದ್ದು ಈ ಬಾರಿಯ ವಿಶೇಷ. ಅದರಲ್ಲೂ ಬೌಲರ್ಗಳ ನಿರೀಕ್ಷೆಗಿಂತಲೂ ಹೆಚ್ಚು ದುಬಾರಿಯಾಗಿ ಬ್ಯಾಟರ್ಸ್ ಆರ್ಭಟಿಸಿದ್ದು ಟೂರ್ನಿಯ ಪ್ರಮುಖ ಆಕರ್ಷಣೆ. ಬೌಂಡ್ರಿ, ಸಿಕ್ಸರ್, ಸೆಂಚುರಿ, ಹೈಸ್ಕೋರ್ ಸೇರಿ ಹಲವು ದಾಖಲೆಗಳಿಗೆ 2024ರ ಐಪಿಎಲ್ ಸಾಕ್ಷಿಯಾಗಿದೆ. ಏನೆಲ್ಲ ಹೊಸ ದಾಖಲೆಗಳನ್ನು ಬರೆಯಲಾಗಿದೆ ಅನ್ನೋದನ್ನು ಒಂದೊಂದಾಗಿ ಹೇಳ್ತೇನೆ ನೋಡಿ. 41 ಬಾರಿ 200+ ಸ್ಕೋರ್. ಈ ಬಾರಿ ಐಪಿಎಲ್ನಲ್ಲಿ 200+ ಮೊತ್ತಕ್ಕೆ ಬೆಲೆಯೇ ಇಲ್ಲ ಎಂಬಂತಾಗಿದ್ದು ಸುಳ್ಳಲ್ಲ. ಫೈನಲ್ಗೂ ಮುನ್ನ ಒಟ್ಟು 41 ಇನ್ನಿಂಗ್ಸ್ಗಳಲ್ಲಿ 200+ ಮೊತ್ತ ದಾಖಲಾದವು. ಇದು ಆವೃತ್ತಿಯೊಂದರಲ್ಲಿ ಗರಿಷ್ಠ ಸ್ಕೋರ್. 2023ರಲ್ಲಿ 37 ಬಾರಿ ತಂಡಗಳ ಸ್ಕೋರ್ 200ರ ಗಡಿ ದಾಟಿತ್ತು. ಈ ಬಾರಿ ಸನ್ರೈಸರ್ಸ್ ಹೈದರಾಬಾದ್, ಆರ್ಸಿಬಿ ಹಾಗೂ ಕೆಕೆಆರ್ ತಂಡಗಳು ತಲಾ 6 ಬಾರಿ 200+ ಮೊತ್ತಗಳನ್ನು ದಾಖಲಿಸಿವೆ. 8 ಬಾರಿ 250ಕ್ಕೂ ಹೆಚ್ಚು ರನ್. T20 ಕ್ರಿಕೆಟ್ನ ಇನ್ನಿಂಗ್ಸ್ ಒಂದರಲ್ಲಿ 250 ರನ್ ದಾಖಲಾಗೋದು ಅಪರೂಪ ಎಂಬ ಕಾಲವಿತ್ತು. ಆದರೆ ಅದನ್ನು ಈ ಬಾರಿ ಐಪಿಎಲ್ ಅಕ್ಷರಶಃ ಸುಳ್ಳಾಗಿಸಿದೆ. ಈ ಆವೃತ್ತಿಗೂ ಮುನ್ನ ತಂಡವೊಂದು ಇನ್ನಿಂಗ್ಸ್ನಲ್ಲಿ 250+ ಗಳಿಸಿದ್ದು ಕೇವಲ 2 ಬಾರಿ ಮಾತ್ರ. ಅದು 2013 ಮತ್ತು 2023ರಲ್ಲಿ ತಲಾ 1 ಬಾರಿ 250+ ಸ್ಕೋರ್ ದಾಖಲಾಗಿತ್ತು. ಆದರೆ ಈ ಸಲ 8 ಸಲ ತಂಡದ ಮೊತ್ತ 250ರ ಗಡಿ ದಾಟಿದೆ. ಅದರಲ್ಲೂ ಸನ್ರೈಸರ್ಸ್ ಹೈದರಾಬಾದ್ ತಂಡವೇ 3 ಬಾರಿ ಈ ಮೈಲುಗಲ್ಲನ್ನು ಸಾಧನೆ ಮಾಡಿ ಎಲ್ಲರ ಉಬ್ಬೇರಿಸಿದೆ. ಕೆಕೆಆರ್ 2 ಬಾರಿ ಈ ಸಾಧನೆ ಮಾಡಿದರೆ ಆರ್ಸಿಬಿ, ಪಂಜಾಬ್, ಡೆಲ್ಲಿ ಕೂಡ ತಲಾ ಒಂದೊಂದು ಸಲ 250+ ಸ್ಕೋರ್ಗಳನ್ನು ದಾಖಲಿಸಿವೆ. 1250ಕ್ಕೂ ಹೆಚ್ಚು ಸಿಕ್ಸರ್. ಐಪಿಎಲ್ನ ಪ್ರತಿ ಆವೃತ್ತಿಯಲ್ಲೂ ಸಿಕ್ಸರ್ಗಳ ಸಂಖ್ಯೆ ಜಾಸ್ತಿ ಆಗ್ತಲೇ ಇದೆ. ಈ ಬಾರಿ ಅದರ ಸಂಖ್ಯೆ 1250ರ ಗಡಿ ದಾಟಿದೆ. 2022ರಲ್ಲಿ 1062 ಹಾಗೂ 2023ರಲ್ಲಿ 1124 ಸಿಕ್ಸರ್ಗಳು ದಾಖಲಾಗಿದ್ವು. ಎಸೆತಗಳ ಆಧಾರದಲ್ಲಿ ಅತಿ ವೇಗವಾಗಿ 1000 ಸಿಕ್ಸರ್ಗಳ ಮೈಲುಗಲ್ಲು ಸಾಧಿಸಿದ್ದು ಕೂಡ ಈ ಆವೃತ್ತಿಯ ವಿಶೇಷತೆ. 13 ಬ್ಯಾಟರ್ಸ್, 14 ಸೆಂಚುರಿ. ಅತಿ ಹೆಚ್ಚು ಶತಕ ದಾಖಲಾಗಿದ್ದು ಕೂಡ ಈ ಐಪಿಎಲ್ ಸೀಸನ್ನ ಮತ್ತೊಂದು ಪ್ರಮುಖ ಅಂಶ. ಈ ಆವೃತ್ತಿಯಲ್ಲಿ ಒಟ್ಟು 14 ಶತಕಗಳು ದಾಖಲಾದವು. 2022ರಲ್ಲಿ 12 ಸೆಂಚುರಿಗಳು ದಾಖಲಾಗಿದ್ವು. ಈ ಬಾರಿ 13 ಬ್ಯಾಟರ್ಗಳು ಶತಕ ಸಿಡಿಸಿದ್ದು ಮತ್ತೊಂದು ದಾಖಲೆ. ಯಾಕಂದರೆ ಈವರೆಗಿನ ಯಾವುದೇ ಆವೃತ್ತಿಯಲ್ಲೂ 10 ಬ್ಯಾಟರ್ಗಳು ಶತಕ ಸಿಡಿಸಿದ ಉದಾಹರಣೆಗಳೇ ಇರಲಿಲ್ಲ. 2022ರಲ್ಲಿ 9 ಬ್ಯಾಟರ್ಗಳು ಶತಕ ಬಾರಿಸಿದ್ರು. ಈ ವರ್ಷ ಜೋಸ್ ಬಟ್ಲರ್ 2 ಶತಕಗಳನ್ನು ಸಿಡಿಸಿದ್ದಾರೆ. ಪಂದ್ಯವೊಂದರಲ್ಲಿ ದಾಖಲಾದ ಅತಿ ಹೆಚ್ಚು ರನ್ 549. ಐಪಿಎಲ್ನ ಪಂದ್ಯವೊಂದರಲ್ಲಿ ಅತಿ ಹೆಚ್ಚು ರನ್ ದಾಖಲಾಗಿದ್ದು 2024ರಲ್ಲಿ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಸನ್ರೈಸರ್ಸ್ ಪಂದ್ಯದಲ್ಲಿ ಒಟ್ಟು 549 ರನ್ ದಾಖಲಾಗಿದೆ. ಐಪಿಎಲ್ನಲ್ಲಿ 100 ಸೆಂಚುರಿ. ಐಪಿಎಲ್ ಇತಿಹಾಸದಲ್ಲೇ 100 ಸೆಂಚುರಿಗಳ ಮೈಲುಗಲ್ಲು ತಲುಪಿದ್ದು ಕೂಡ 2024ರಲ್ಲಿ. 2008ರಲ್ಲಿ ಆರ್ಸಿಬಿ ವಿರುದ್ಧ ಕೆಕೆಆರ್ನ ಬ್ರೆಂಡನ್ ಮೆಕ್ಲಮ್ ಐಪಿಎಲ್ನ ಮೊದಲ ಶತಕ ಬಾರಿಸಿದ್ರು. ಇತ್ತೀಚೆಗೆ ಚೆನ್ನೈ ವಿರುದ್ಧ ಗುಜರಾತ್ನ ಶುಭ್ಮನ್ ಗಿಲ್ ಬಾರಿಸಿದ ಶತಕ ಐಪಿಎಲ್ನ 100ನೇ ಶತಕ ಎನಿಸಿಕೊಳ್ತು. ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ಮೊತ್ತದ ದಾಖಲೆ. ಈ ಬಾರಿ ಐಪಿಎಲ್ನಲ್ಲಿ ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ಮೊತ್ತದ ದಾಖಲೆ ಕೂಡ ನಿರ್ಮಾಣವಾಯಿತು. ಡೆಲ್ಲಿ ವಿರುದ್ಧ ಹೈದರಾಬಾದ್ ತಂಡ ಮೊದಲ 6 ಓವರ್ನಲ್ಲಿ 125 ರನ್ ಗಳಿಸಿತು. 2017ರಲ್ಲಿ ಕೋಲ್ಕತ್ತಾ ವಿರುದ್ಧ ಆರ್ಸಿಬಿ ಪವರ್ ಪ್ಲೇನಲ್ಲಿ 105 ರನ್ ಗಳಿಸಿದ್ದ ಈ ಆವೃತ್ತಿಗೂ ಮೊದಲಿದ್ದ ದಾಖಲೆ ಅದಾಗಿತ್ತು. ಐಪಿಎಲ್ನಲ್ಲಿ ಗರಿಷ್ಠ ಮೊತ್ತದ ದಾಖಲೆ 287 ರನ್. 2013ರಲ್ಲಿ ಆರ್ಸಿಬಿ ತಂಡ ಪುಣೆ ವಿರುದ್ಧ 263 ರನ್ ಗಳಿಸಿದ್ದು ಬರೋಬ್ಬರಿ 11 ವರ್ಷಗಳ ಕಾಲ ದಾಖಲೆಯಾಗಿ ಉಳಿದಿತ್ತು. ಆದರೆ ಈ ಬಾರಿ ಐಪಿಎಲ್ನಲ್ಲಿ ಆರ್ಸಿಬಿ ದಾಖಲೆ ಪತನವಾಗಿದ್ದು ಮಾತ್ರವಲ್ಲ, ತಂಡದ ಸ್ಕೋರ್ ಐಪಿಎಲ್ನ ಗರಿಷ್ಠ ರನ್ ಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಕುಸಿದಿದೆ. ಮುಂಬೈ ವಿರುದ್ಧ 277 ರನ್ ಸಿಡಿಸಿದ ಸನ್ರೈಸರ್ಸ್ ಬಳಿಕ ಆರ್ಸಿಬಿ ವಿರುದ್ಧ ಬೆಂಗಳೂರಲ್ಲಿ 287 ರನ್ ಬಾರಿಸಿ ತನ್ನದೇ ದಾಖಲೆಯನ್ನು ಬ್ರೇಕ್ ಮಾಡಿತ್ತು. ಡೆಲ್ಲಿ ವಿರುದ್ಧ ಕೆಕೆಆರ್ 272, ಡೆಲ್ಲಿ ವಿರುದ್ಧ ಸನ್ರೈಸರ್ಸ್ 266 ರನ್ ಕಲೆ ಹಾಕಿತು. ಹೀಗೆ ಈ ಸಲದ ಐಪಿಎಲ್ನಲ್ಲಿ ಹಲವು ರೆಕಾರ್ಡ್ಸ್ ಬ್ರೇಕ್ ಆದವು. ಐಪಿಎಲ್ ಎಲ್ಲಾ ಟೂರ್ನಿಗಳಿಗಿಂತ ಈ ಬಾರಿಯ ಟೂರ್ನಿ ಅತಿ ಹೆಚ್ಚು ರೋಚಕವಾಗಿದ್ದು ಅಭಿಮಾನಿಗಳಿಗೆ ಮಸ್ತ್ ಮನರಂಜನೆ ನೀಡಿದ್ದಂತೂ ಸುಳ್ಳಲ್ಲ.